सुमतिभिरनुमेजं शुभ्रकाजं सखाजं सुखमजमनपाजं मुक्त्युपाजं विमाजं नृहजमहममेजं ध्येजमाम्नाजगेजं सदजमसदजेजं श्रीसहाजं भजेजं तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिम्राट् चक्रवर्तिनं श्रीगुरुभ्यो नमः। हरिः ओम्। श्रियः पत्ये नित्या गणितगुणमाणिक्य विशद प्रभा जालोल्लासोपहत सकलावद्यतमसे जगज्जन्मस्थेम प्रलय रचनाशील वपुषे नमो शेषाम्नाय स्मृति हृदय दीप्ताय हरये येन प्रादुरभावि भूमिवलये विस्तारिगो सन्ततिः प्राबोधिश्रुतिपङ्कजं करुणया प्राकाशितत्वं परम् ध्वान्तं ध्वंसवनादि साधुनिकरश्चाकारि सन्मार्गगः तेन व्यासदिवाकरेण सततं मात्याजि मे मानसं व्याप्तिर्यस्य निजे निजेन महसा पक्षे सपक्षे स्थितिः व्यावृत्तिश्च विपक्षतोऽथ विषजे शक्तिर्न वै बाधिते नैवास्ति प्रतिपक्षयुक्तिरतुलं शुद्धं प्रमाणं समे भूयात् तत्त्वविनिर्णयाय भगवान् आनन्दतीर्थो मुनिः भवते यदनुभावात् येडमूकोऽपि वाग्मी जडमतिरपि जन्तुर्जायते प्राज्ञमौलिः सकलवचन चेतो देवता भारती सा मम वचसि निधत्तां सन्निधिं मानसे च रमा निवासोचितवास भूमिः संन्याय रत्नावली जन्म भूमिः वैराग्य भाग्यो मम पद्मनाभतीर्थामृताब्धिर्भवताद्विभूत्यै पदवाक्य प्रमाणज्ञान प्रतिवादि मदच्छिदः श्रीमदक्षोभ्य तीर्थाख्यानुपतिष्ठे गुरून् मम श्रीमदानंद तीर्थार्य सन्मनः सरसे भुवि अनुव्याख्यान नलिने चंचरे कतिमे मनः न शब्दाब्धौ गाढाः न च निगम चर्चासु चतुराः न च न्याये प्रौढाः न च विदित वेद्या अपि वयम् परं श्रीमत्पूर्ण प्रमति गुरु कारुण्य सरणिम् प्रपन्नामान्यास्मः किमपि च वदन्तोऽपि महताम् ॐ नारायणं निखिल पूर्ण गुणैकदेहं निर्दोषमाप्यतममप्यखिलैः सुवाक्यैः अस्योद्भवादिदमशेष विशेषतोऽपि वन्द्यं सदा प्रियतमं मम सन्नमामि कुपिता हि फणच्छाया समीकृत्या परं सुखं सेवन्ते यत्पदं धीरास्तं भजे वल्लभं श्रियः। ಇವತ್ತಿನ ದಿವಸ ನಮಗೆ ಜಯತೀರ್ಥರ ಆರಾಧನಾ ಮಹೋತ್ಸವ, ಬಹಳ ಪರ್ವಕಾಲ. ನಾವು ಇಷ್ಟು ಸುಮಾರು ದಿವಸಗಳಿಂದ ನಾವು ನ್ಯಾಯಸುಧಾ ಪಾಠವನ್ನ ಕೇಳ್ತಾ ಇದ್ದೀವಿ. ಅವರು ನ್ಯಾಯಸುಧಾ ಬರದ ಒಂದು ಕ್ರಮ ಹೇಳ್ತಾರೆ. ಒಬ್ರು ವೈಶ್ವನಾಥಿ ನಾರಾಯಣಾಚಾರ್ಯರು ಅಂತ ತಾವು ವರ್ಣನೆ ಮಾಡಿದ್ದಾರೆ. ನ್ಯಾಯಸುಧಾ ಗ್ರಂಥ ಬರಿಬೇಕಾದ್ರೆ ಜಯತೀರ್ಥರು ನಿಜವಾಗಿ ಎಷ್ಟು ತಾವು ಕಷ್ಟಪಟ್ಟು ಬರ್ದಿದ್ದಾರೆ ಅಂತ. ನಿಜವಾಗಿ ದೇವತೆಗಳಿಗೆ ಕಷ್ಟ ಅಂತಲ್ಲ, ಆದ್ರೆ ಅವರ ಶ್ರದ್ಧೆ, ಎಷ್ಟು ಸಮಯ ಅದಕ್ಕೆ ವಿನಿಯೋಗ ಮಾಡಿದ್ದಾರೆ. ಸುಮಾರು 6 ತಿಂಗಳುಗಳ ಕಾಲ ಅವರು ನ್ಯಾಯಸುಧಾ ಗ್ರಂಥವನ್ನ ರಚನೆ ಮಾಡಿದ್ದಾರೆ. ಅಷ್ಟರಲ್ಲಿ ಮುಗಿಸಿದ್ದಾರೆ. 27,000 ಮೇಲೆ ವಾಕ್ಯಗಳಿದೆ, ಲೈನ್ಗಳು. ಅಂಥ ಬೃಹತ್ ಗ್ರಂಥ ಇದನ್ನ ಅವರು ಅಷ್ಟು ಇದರಲ್ಲಿ ಮುಗಿಸಿದ್ರು. ಅದು ಹೇಗೆ? ಬರೀ ಬೆಳಗ್ಗೆಯಿಂದ ರಾತ್ರಿ ಬರೆಯೋದು ಅಂತಲ್ಲ, ಬೆಳಗ್ಗೆಯಿಂದ ತಾವು ಪೂರ್ಣ ಪಾಠ ಹೇಳೋದು ಶಿಷ್ಯರಿಗೆ. ಅವ್ರು ಉಲ್ಲೇಖ ಮಾಡ್ತಾರೆ, ಅದೆಲ್ಲ ನಮ್ಗೆ ಈ ಮ್ಯಾನುಸ್ಕ್ರಿಪ್ಟ್ ಗಳಲ್ಲಿ ಸಿಗತ್ತೆ. ಅದು ಅವ್ರು ಹೇಳೋ ವಿಷಯ. ಜಯತೀರ್ಥರು ನ್ಯಾಯಸುಧಾ ರಚನೆ ಮಾಡ್ಬೇಕಾದ್ರೆ ಅವರ ಜೀವನ ಕ್ರಮ ಹೇಗಿತ್ತು ಅಂತ ಆಗ ವರ್ಣಿಸ್ಬೇಕಾದ್ರೆ ಹೇಳ್ತಾರೆ, ಬೆಳಗ್ಗೆ ಅವರು ದೇವರ ಪೂಜೆ ಇತ್ಯಾದಿಗಳು ಏನೇನಿದೆ ಅದೆಲ್ಲ ಮುಗಿಸಿ ಪಾಠ ಶುರು ಮಾಡಿದ್ರು ಅಂದ್ರೆ ಇವರು ಅವರ ಶಿಷ್ಯರಿಗೆ ರಾತ್ರಿವರೆಗೆ ಪಾಠ ಹೇಳೋದು. ರಾತ್ರಿವರೆಗೆ ಅಷ್ಟೆಲ್ಲ ಪಾಠ ಹೇಳಿದ ಮೇಲೆ
ನಂತರ ನಿದ್ರೆ ಮಾಡ್ತಾ ಇರ್ಲಿಲ್ಲ. ಆಮೇಲೆ ರಾತ್ರಿ ಕಾಲದಲ್ಲಿ ಅವರೆಲ್ಲ ನಿದ್ರೆಗೆ ಜಾರಿರ್ತಾರೆ. ಜಯತೀರ್ಥರು ತಾವು ನ್ಯಾಯಸುಧಾ ಗ್ರಂಥವನ್ನ ಬರಿತಾರೆ ಬೆಳಗ್ಗಿನವರೆಗೆ. ಮತ್ತಾಮೇಲೆ ಯಥಾ ಪ್ರಕಾರ ಹೀಗೆ ನಿದ್ರೆಯನ್ನ ಗೆದ್ದ ನಮಗೆ ಅರ್ಜುನನ ರೀತಿಯಲ್ಲಿ ನಮಗೆ ನೆನಪಾಗ್ತಾರೆ ಜಯತೀರ್ಥರು. ತಾವು ನಿದ್ರೆಯನ್ನ ಗೆದ್ದು ಅಷ್ಟು ಆ ಗುಹೆಯ ಒಳಗಡೆ ಇದ್ದು ತಾವು ಇಷ್ಟು ಅದು ಯೋಚನೆ ಮಾಡಿ ಅಷ್ಟು ಬರೀ ಹೊಸದಾಗಿ ಗ್ರಂಥ ಬರೆದಾಗ ಲೆಕ್ಕ. ಯಾರ್ದೋ ಗ್ರಂಥಕ್ಕೆ ಸುಮ್ನೆ ಟಿಪ್ಪಣಿ ಬರೆಯೋದು ಅನ್ನೋ ಥರನೂ ಅಲ್ಲ ಇದು. ಆಚಾರ್ಯರ ವಾಕ್ಯಗಳ ಗಾಂಭೀರ್ಯ ಏನಿದೆ, ಪ್ರತಿಯೊಂದು ಶ್ಲೋಕ ಪ್ರತಿಯೊಂದು ಪದ ಅದನ್ನ ಯೋಚಿಸಿ ಯೋಚಿಸಿ ತಾವು ರಾತ್ರಿ ಇಡೀ ಬರ್ದಿದ್ದಾರೆ. ರಾತ್ರಿ ಇಡೀ ನಿದ್ರೆನೇ ಇಲ್ಲ. ಈ ತರ ಸುಮಾರು ಒಂದು 6 ತಿಂಗಳುಗಳ ಕಾಲ ಅವರು ಹಾಗೆ ಮಾಡಿದ್ದಾರೆ ಅಂತ ಉಲ್ಲೇಖ ಮಾಡ್ತಾರೆ. ಅಷ್ಟು ಬರೆದ ಇವರು ಜಯತೀರ್ಥರು ತಾವು ಮೊದಲನೇ ಶ್ಲೋಕಗಳು ನಮಗೆ ಬರುತ್ತೆ. ಈ ಎಲ್ಲ ಮಂಗಳಾಚರಣೆಯನ್ನು ಪ್ರತಿ ದಿವಸ ಸುಧಾ ಮಂಗಳಾಚರಣೆಯನ್ನು ಹೇಳ್ತಾ ಇರ್ತೀವಿ. ಅಲ್ಲಿ ನನ್ಗೇನೋ ಗೊತ್ತಿಲ್ಲ ಎಲ್ಲ ಗುರುಗಳ ಕಾರುಣ್ಯದಿಂದ ಅಷ್ಟೇ ಆಯ್ತಿವೆಲ್ಲ ಅಂತ ಅದನ್ನ ನೆನಪಿಸ್ಕೊಡ್ತಾರೆ. ಕೊನೆಗೆ ಆ ಸುಧಾದ ಕೊನೆಗೂ ಕೂಡ ಹೇಳ್ತಾರ ಅವ್ರು, ನನಗೆ ದೊಡ್ಡ ಪಾಂಡಿತ್ಯ ಇದೆ ಅನ್ನೋ ಭ್ರಮೆಯಿಂದ ನಾನು ಈ ಗ್ರಂಥ ಬರೀಲಿಲ್ಲ, ಅಥವಾ ಯಾರನ್ನೋ ಒಂದು ಟೀಕಿಸ್ಬೇಕು ಅಥವಾ ಏನೋ ಮಾತಾಡ್ಲಿಕ್ಕೆ ಚೆನ್ನಾಗ್ ಬರತ್ತೆ ಅಂತ ಆ ಭಾವನೆಯಿಂದ ಬರೀಲಿಲ್ಲ, ಅಥವಾ ಯಾವ್ದೋ ಒಂದು ಮಾತ್ಸರ್ಯ ಇನ್ನೊಬ್ಬ ಒಂದು ಗ್ರಂಥ ಬರದ ಅವನ ಮೇಲೆ ಹೊಟ್ಟೆ ಕಿಚ್ಚು ಅವನಿಗಿಂತ ಜಾಸ್ತಿ ಬರಿಬೇಕು ಅಂತ ಆ ದೃಷ್ಟಿಯಿಂದನೂ ಬರಲಿಲ್ಲ, ಅಥವಾ ಚಂಚಲ ಬುದ್ಧಿ ಚಪಲತೆಯಿಂದ ಬರೆದಿದ್ದು ಅಲ್ಲ. ಆದ್ರೆ ನಮ್ಮ ಗುರುಗಳು ಮಧ್ವಾಚಾರ್ಯರು ಅವರ ಮಾತಿನಲ್ಲಿ ಅತಿಯಾದ ಶ್ರದ್ಧಾ ಜಾಡ್ಯ ಅಂತ ಒಂದು ಪ್ರಯೋಗ ಮಾಡ್ತಾರೆ. ಅತಿಯಾದ ಶ್ರದ್ಧಾ ಜಾಡ್ಯ. ಅತಿಯಾದ ಶ್ರದ್ಧಾ ಜಾಡ್ಯದಿಂದ ನನ್ ಕೆಲವು ಸಲ ಆಚೆ ಈಚೆ ಎಡವಿರ್ಬೋದೋ ಏನೋ ನ್ಯಾಯಸುಧಾ ಗ್ರಂಥ ವಿಷಯ ಹೇಳ್ತಾ. ಆದ್ರೆ ಅದು ದೊಡ್ಡ ವಿಷಯ ಅಲ್ಲ, ಯಾಕೆ ಗುರುಗಳ ಕೆಲಸ, ಅವರ ಗ್ರಂಥದ ಸೇವೆ ಶ್ರದ್ಧಾ ಜಾಡ್ಯದಿಂದ ಮಾಡಿದ್ದೀನಿ ಅಂತ. ಇದನ್ನ ನಮ್ಮ ಗುರುಗಳು ವಿಶ್ವೇಶ ತೀರ್ಥರು ಅವರು ಪಾಠ ಮಾಡ್ಬೇಕಾದ್ರೆ ಈ ಶ್ಲೋಕವನ್ನ ಹೇಳ್ಬೇಕಾದ್ರೆಲ್ಲ ತುಂಬಾ ಭಾವುಕರಾಗ್ತಾ ಇದ್ರು. ಯಾವ್ದು ಈ ಕೊನೆಯ ಶ್ಲೋಕವನ್ನ ಹೇಳ್ಬೇಕಾದ್ರೆ ಆ ಮೊದಲನೇ ಶ್ಲೋಕನೂ ಕೂಡ ಅಷ್ಟೇ. ಅಂದ್ರೆ ಅವ್ರು ಹೇಳ್ತಾ ಇದ್ ಮಾತು, ಇಂಥ ದೊಡ್ಡ ಮಹಾನುಭಾವರೇ ಹೀಗೆ ಮಾತಾಡ್ತಾರೆ ಅಂದ್ರೆ ಎಂಥ ಮಹಾನುಭಾವರು. ಅವರ ಗ್ರಂಥ ಓದ್ದವ್ರಿಗೆ ಶ್ರೀಕರ ಗ್ರಂಥ ಅಂತಾನೆ ಪ್ರಸಿದ್ಧ. ವಾದಿರಾಜರೇ ಹೇಳಿದ್ದಾರೆ, ಅವರ ಗ್ರಂಥ ದಿವಸ ನಾವು ಕೇಳ್ತಾ ಇದೀವಿ ಅಂತ ಆದ್ರೆ ಸಂಪತ್ತು ತಾನಾಗೆ ಬೇರೆ ಬೇರೆ ರೂಪದಲ್ಲಿ, ಪ್ರತಿಯೊಬ್ಬರಿಗೂ ದುಡ್ಡಿನ ಮುಖಾಂತರನೇ ಆಗ್ಬೇಕು ಅಂತಲ್ಲ, ಅನುಕೂಲಗಳು ಬೇರೆ ಬೇರೆ ರೀತಿ, ನಾನಾ ರೀತಿಯ ಕಷ್ಟಗಳು ವಾರಣೆ, ಅನೇಕ ರೀತಿಯ ಸಹಾಯಗಳು, ಅದ್ ಹೇಗಾಗತ್ತೋ ಗೊತ್ತಿಲ್ಲ. ಅಂತೂ ಜೀವನದಲ್ಲಿ ಆ ಇದ್ದ ಕಷ್ಟಗಳನ್ನ ನಾವೇನ್ ಅನುಭವಿಸ್ಬೇಕಾಗಿತ್ತು ಅದೆಲ್ಲ ಒಂದೊಂದೇ ಕಡಿಮೆ ಆಗ್ತಾ ಹೋಗುತ್ತೆ ಅನ್ನೋ ಆ ನಂಬಿಕೆ ಏನಿದೆ, ಆ ನಂಬಿಕೆಗೆ ತಕ್ಕಂತೆ ಅದು ನಡೀತಾನೂ ಕೂಡ ಇದೆ. ಅನೇಕ ಜನರಿಗೆ ಅದು ಅನುಭವಕ್ಕೂ ಬರುತ್ತೆ. ಈ ರೀತಿ ಈ ಶ್ರೀಕರ ಗ್ರಂಥ ನ್ಯಾಯಸುಧಾ ಗ್ರಂಥ ಅದರ ಕೊನೆ ಶ್ಲೋಕವನ್ನ ನೆನಪಿಸ್ಕೊಂಡಾಗಲೆಲ್ಲ ನಮ್ಮ ಗುರುಗಳು ತುಂಬಾ ಭಾವುಕರಾಗ್ತಾ ಇದ್ರು. ಅಂತ ತುಂಬಾ ಶ್ರದ್ಧಾ ಜಾಡ್ಯದಿಂದ, ಶ್ರದ್ಧಾ ಜಾಡ್ಯ ಅಂದ್ರೆ ಯಾವ ತರ ಇರ್ಬೇಕು ಅಂದ್ರೆ ಶ್ರದ್ಧಾ ಜಾಡ್ಯ ಅಂತಾರೆ. ಆ ತರ ಮಾತನ್ನ ಜಯತೀರ್ಥರು ಬಳಸ್ತಾರೆ. ತುಂಬಾ ಅಂದ್ರೆ ತುಂಬಾ ತಾವು ಬಹಳ ಲಕ್ಷ್ಯ ಇಟ್ಟು ಈ ನ್ಯಾಯಸುಧಾ ಗ್ರಂಥ ಏನು ಬರೆದಿದ್ದಾರೆ ಅಷ್ಟು ರಸವನ್ನ ಅಲ್ಲಿ ಇಟ್ಟಿದ್ದಾರೆ. ಅಮೃತ ಅಂತ ಅದಕ್ಕೆ ನ್ಯಾಯಸುಧಾ ಅಂತ ಅದಕ್ಕೆ ಕರೆಯೋದು. ನಮಗೆ ವಿಷ್ಣು ತೀರ್ಥರು ಕೂಡ ತಾವು ಹೇಳ್ತಾರೆ, ಮಾಧುರವರು ವಿಷ್ಣು ತೀರ್ಥರು ಹೇಳುವಂತಹ ಮಾತು, ಒಂದು ಪದ ಸರಿಯಾಗಿ ನಾವು ನ್ಯಾಯಸುಧಾದ ಒಂದು ಪದ ಅರ್ಥ ಮಾಡ್ಕೊಂಡ್ರೆ ಅವನು ಪುನರ್ ಭಾಗ್ ನ ಭವತಿ ಅಂತ, ಮತ್ತೆ ಸಂಸಾರಕ್ಕೆ ಬರೋ ಅವಶ್ಯಕತೆನೇ ಇಲ್ಲ, ಅವನಿಗೆ ನೇರ ಮೋಕ್ಷಕ್ಕೆ ದಾರಿ ಸಿಕ್ತು ಅಂತ ಅರ್ಥ ಅಂತ. ಜಯತೀರ್ಥ ಕೃತೌ ಅಂತ ಪ್ರವಣೋ ನಹಿ ಪುನರ್ಭಾಗ್ ಭವತಿ ಇತಿ ಮತಿರ್ಹಿಮಮ ಅಂತ ಒಂದು ಮಾತು ಬರುತ್ತೆ. ನನಗೆ ಅನ್ನಿಸ್ತಾ ಇರೋದೇನು ಅಂತ ಅವ್ರು ಹೇಳ್ತಾರೆ. ಅವರು ತುಂಬಾ ದೊಡ್ಡದಾದ ಒಂದು ಟಿಪ್ಪಣಿಯನ್ನ ಬರೆದಿದ್ದಾರೆ. ತುಂಬಾ ಭಾಗ ಸಿಗೋದು ಕಡಿಮೆ ಅಷ್ಟೇ. ಮಾಧವರು ವಿಷ್ಣು ತೀರ್ಥರದು ಮೊದಲನೇ ಅಧ್ಯಾಯಕ್ಕೆ ಬರೆದಿದ್ದಾರೆ, ಮೊದಲನೇ ಭಾಗಕ್ಕೆ, ಅದು ಮೊದಲನೇ ಸೂತ್ರಕ್ಕೆ ಸಂಬಂಧಪಟ್ಟ ಹಾಗೆ. ಅವರು ಹೇಳೋದು, ಎಷ್ಟು ತಪಸ್ವಿಗಳು ತಾವು ಎಷ್ಟೆಷ್ಟೋ ತಪಸ್ಸನ್ನ ಮಾಡ್ತಾರೆ ತಮ್ಮ ಜೀವನದಲ್ಲಿ, ಎಷ್ಟೆಷ್ಟೋ ವರ್ಷಗಟ್ಲೆ ತಪಸ್ಸನ್ನ ಮಾಡ್ತಾರೆ. ಯಾಕೆಂದ್ರೆ ಭಗವಂತನ ಪಾದಾರವಿಂದಗಳ ದರ್ಶನ ಆಗಿ ಅವನ ಪ್ರಸಾದ ಆಗಿ ಮೋಕ್ಷಕ್ಕೆ ಹೋಗ್ಬೇಕು ಅಂತ. ಅದನ್ನೆಲ್ಲ ನಮಗೆ ಜಯತೀರ್ಥರು ತಾವು ಬರೆದ ಈ ನ್ಯಾಯಸುಧಾ ಗ್ರಂಥದ ಒಂದೊಂದು ಪದದಲ್ಲಿ ಇಟ್ಟಿದ್ದಾರೆ ಅಂತ ಹೇಳ್ತಾರೆ. ಅದನ್ನ ಒಂದೊಂದು ಪದಕ್ಕೂ ಕೂಡ ಅಷ್ಟು ಮಹತ್ವ ಈ ನ್ಯಾಯಸುಧಾ ಗ್ರಂಥಕ್ಕೆ ಇದೆ ಅಂತ ಮಾದನೂರು ವಿಷ್ಣು ತೀರ್ಥರು ತಾವು ಅಷ್ಟು ಅನೇಕ ಬಾರಿ ಅವರು ಸುಧಾಮಂಗಳ 108 ಸಲ ಸುಧಾಮಂಗಳ ಮಾಡಿದ ಮಹಾನುಭಾವರು. ಅದಿನ್ನೂ ಲೆಕ್ಕಕ್ಕಿರಲ್ಲ. ಲೆಕ್ಕಕ್ಕೆ ಅಂತ ಇವಾಗ ನಾವು ಪರಿಗಣಿತ ಆಗೋದು 108 ಸಲ ಅಂತ ಹೇಳ್ತಾರೆ. ಅಷ್ಟು ಬಾರಿ ಅವರು ಸುಧಾ ಮಂಗಳವನ್ನ ಆಚರಿಸಿದವರು. ಅಂಥವರು ಅವರು ಹೇಳಿದ್ದು ಇಷ್ಟು.
ಅದನ್ನ ಜಯತೀರ್ಥರ ಕೃತಿ ಅದು ನ್ಯಾಯಸುಧಾ ಸ್ತೋತ್ರ ಅಂತಾನೆ ಬರ್ದಿದ್ದಾರೆ. ನ್ಯಾಯಸುಧಾ ಸ್ತೋತ್ರ ಅಂತಾನೆ ಸಿಗತ್ತೆ ನಮಗೆ, ಅಂತ ಅದ್ಭುತವಾದ ಸ್ತೋತ್ರ. ಪ್ರತಿ ದಿವಸ ಹೇಳ್ಕೊಳ್ಬೇಕಾದ್ರೂ ಅದ್ಭುತವಾದ ಸ್ತೋತ್ರವೂ ಕೂಡ ಹೌದದು. ಅಂತ ಸ್ತೋತ್ರದಲ್ಲಿ ನನಗನ್ನಿಸ್ತಾ ಇರೋದು ಮತಿರ್ಹಿ ಮಮ, ನನ್ನ ಬುದ್ಧಿ ಇಷ್ಟು ಸರಿ ನಾನು ನ್ಯಾಯಸುಧಾ ಆವೃತ್ತಿಯನ್ನ ಮಾಡಿದಾಗ ಅನಿಸಿದ್ದೇನು ಅಂದ್ರೆ, ಒಮ್ಮೆ ಈ ಜಯತೀರ್ಥರ ಕೃತಿಯಲ್ಲಿ ಒಂದು ಪದವನ್ನ ಸರಿಯಾಗಿ ಹಿಡ್ಕೊಂಡು ನಾವು ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ಖಂಡಿತ ಅವನಿಗೆ ಮೋಕ್ಷನೇ ಅವನಿಗೆ ಅಂತ ಆ ಮಾತು ಮತ್ತೆ ಒತ್ತಿ ಒತ್ತಿ ಹೇಳ್ತಾರೆ. ಅದನ್ನ ಪದೇ ಪದೇ ಪ್ರತಿ ಶ್ಲೋಕದಲ್ಲೂ ಕೂಡ ಅವರು ಹೇಳ್ತಾ ಹೋಗ್ತಾರೆ ಆ ನ್ಯಾಯಸುಧಾ ಸ್ತೋತ್ರದಲ್ಲಿ. ಅಂಥ ಮಹಾನುಭಾವರಾದ ಜಯತೀರ್ಥರ ಗ್ರಂಥ ಹಿಡಿದ್ರೆ ಜಯ ನಿಶ್ಚಿತ ಅಂತ. ಅಂತ ವಿಶೇಷವಾದ ಅವರ ಆರಾಧನಾ ಮಹೋತ್ಸವ ಇವತ್ತು. ನಾವು ಅನೇಕ ದಿವಸಗಳಿಂದ ಈ ಪಾಠ ಕೇಳ್ತಾ ಇದೀವಿ. ಪ್ರತಿ ದಿವಸನೂ ಕೂಡ ಅದು ಆರಾಧನಾ ಮಹೋತ್ಸವ ನಡೆದಂತೆ ಆಯ್ತು. ನ್ಯಾಯಸುಧಾ ಪಾಠದ ಸಂಪರ್ಕ, ನ್ಯಾಯಸುಧಾದಲ್ಲಿ ಬರುವ ಪ್ರತಿಯೊಂದು ಪದಗಳು ಅದು ಕಿವಿಗ್ ಬಿತ್ತು ಅಂದ್ರೆ ಅದಕ್ಕೆ ದೊಡ್ಡ ಮಹತ್ವ ಇದೆ, ಅಷ್ಟು ಮಹತ್ವ. ಅದನ್ನೇ ಅಲ್ಲಿ ವಿಷ್ಣು ತೀರ್ಥರು ಹೇಳೋದು. ಇನ್ನು ಮುಳುಗಿದ್ರು ಅದು ಅರ್ಥ ಆಗಿದೆ ನಮ್ಗೆ ಒಂದಿಷ್ಟು ವಿಷಯ, ಅದನ್ನ ನಾವು ಸ್ವಲ್ಪ ಮುಂದೆ ಹೋಗ್ತಾ ಇದೀವಿ ಅಂತ ಆದ್ರೆ ಅದು ತುಂಬಾ ದೊಡ್ಡ ವಿಷಯ ಅಂತ. ಎಲ್ಲಾ ಜ್ಞಾನಿಗಳು, ಎಲ್ಲ ದೊಡ್ಡ ದೊಡ್ಡ ಮಹಾನುಭಾವರು ಇಂಥವ್ರು ಅದ್ರ ಬಗ್ಗೆ ವರ್ಣಿಸ್ಲಿಲ್ಲ ಅಂತಿಲ್ಲ, ಅಷ್ಟು ಈ ನ್ಯಾಯಸುಧಾದ ಬಗ್ಗೆ ವಿಸ್ತಾರವಾಗಿ ವರ್ಣಿಸಿದ್ದಾರೆ. ಅಂತ ಪುಣ್ಯ ಆರಾಧನಾ ಸಂದರ್ಭ. ಈ ಸಂದರ್ಭದಲ್ಲಿ ನಮ್ಗೆ ನ್ಯಾಯಸುಧಾ ಪಾಠವನ್ನ ನಾವು ಕೇಳ್ತಾ ಇದೀವಿ, ನಾವು ಓದ್ತಾ ಇದೀವಿ, ಆ ನ್ಯಾಯಸುಧಾ ಚಿಂತನೆಯಲ್ಲಿ ಮುಳುಗಿದೀವಿ ಅಂದ್ರೆ ಅದು ದೊಡ್ಡ ಭಾಗ್ಯನೇ. ಯಾಕಂದ್ರೆ ಆರಾಧನಾ ಮಹೋತ್ಸವದ ಸಂದರ್ಭದಲ್ಲಿ ಕೆಲವು ಕಡೆ ಪದ್ಧತಿ ಏನಿದೆ ಅಂದ್ರೆ ಸಾಮಾನ್ಯವಾಗಿ ಪಾಠಕ್ರಮ ಇರೋದಿಲ್ಲ. ಯಾಕೆ ಪಾಠಕ್ರಮ ಇರಲ್ಲ ಅಂದ್ರೆ, ಇವತ್ತು ಜಯತೀರ್ಥರ ಗ್ರಂಥಗಳ ಪಾಠ ಅಂತ ಇರಲ್ಲ, ಕೆಲವರು ಅನುಷ್ಠಾನ ಮಾಡ್ತಾರೆ ಹಾಗೆ. ಯಾಕೆ ಮಾಡ್ತಾರೆ ಅಂದ್ರೆ ಜಯತೀರ್ಥರ ಸ್ತೋತ್ರ, ಅವರ ಗುರುಗಳಿಗೆ ಅಭಿಷೇಕ, ಇದ್ರಲ್ಲೇ ಮುಳುಗ್ಬೇಕು, ಅವರ ಸ್ತೋತ್ರವನ್ನ ಮಾಡ್ಕೊಂಡು ಅವರ ಅನುಗ್ರಹ ಸಂಪಾದನೆ ಮಾಡ್ಬೇಕು ಅಂತ. ಅದನ್ನ ಅದ್ರಲ್ಲಿ ಮುಳುಗೋದೇ ಇಲ್ಲ. ನಾವು ವರ್ಷವಿಡೀ ಪಾಠ ಮಾಡ್ತಾ ಇರ್ತೀವಿ, ಇವತ್ತು ವಿಶೇಷವಾಗಿ ಗುರುಗಳ ಆರಾಧನೆ ಮಾಡ್ಬೇಕು ಆ ರೀತಿ ಅಂತ ಕೆಲವರು ಭಾವನೆ. ಹಾಗಾಗಿ ಇವತ್ತು ವಿಶ್ರಾಂತಿ ಇರತ್ತೆ, ಪಾಠವನ್ನ ಮಾಡದೇ ಇರೋ ಪರಂಪರೆನೂ ಕೂಡ ಇದೆ. ಆದ್ರೆ ಕೆಲವು ಗುರುಗಳ ಪರಂಪರೆಯಲ್ಲಿ ಏನಿದೆ ಅಂದ್ರೆ ಇವತ್ತು ಅವರ ಗ್ರಂಥ ನಾವು ಸೇವೆ ಮಾಡ್ಬೇಕು, ಅವರ ಗ್ರಂಥ ಏನ್ ಹೇಳ್ಕೊಟ್ರು ಅದನ್ನ ನಾವು ಎಷ್ಟೆಷ್ಟು ನಾವು ಇವತ್ತು ನಾವು ಮನನ ಮಾಡ್ತೀವೋ, ಚಿಂತನೆ ಮಾಡ್ತೀವೋ, ಅವರ ಗ್ರಂಥ, ಅವರು ಬರೆದಿರೋ ಗ್ರಂಥ ಅವ್ರಿಗೆ ಬಹಳ ಇಷ್ಟ ಇರುತ್ತೆ. ಅದರ ಮುಖಾಂತರ ಅವರಿಗೆ ಸೇವೆ ಮಾಡ್ತೀವಿ ಅಂದ್ರೆ ಅವ್ರಿಗೆ ಪ್ರೀತಿ, ನಮ್ಮ ಮೇಲೆ ಅನುಗ್ರಹವನ್ನ ವಿಶೇಷವಾಗಿ ಮಾಡ್ತಾರೆ. ಆದ್ರಿಂದ ಜಯತೀರ್ಥರು ಯಾವುದೇ ಆಗ್ಲಿ ಮಹನೀಯರಿಗೆ ತಮ್ಮ ಬಗ್ಗೆ ಅವರು ಹೊಗಳೋದನ್ನ ಎಷ್ಟು ಇಷ್ಟಪಡ್ತಾರೆ ಅಂತ ಹೇಳೋದಿಲ್ಲ ನಿಜವಾಗಿ. ಯಾಕೆಂದ್ರೆ ಅವರು ತಮಗೆ ಅಂತ ಸಮರ್ಪಣೆ ಮಾಡ್ಕೊಳ್ಳೋದಿಲ್ಲ. ಶಿಷ್ಯರಾಗಿ ಸ್ತೋತ್ರ ಮಾಡಿದವರು ನಮ್ಮ ಗುರುಗಳಿಗೆ ಇದೆಲ್ಲ ಅರ್ಪಣೆ ಅಂತ ಅವರು ಮಧ್ವಾಚಾರ್ಯರ ತಲೆ ಮೇಲೆ ಹಾಕ್ತಾರೆ. ಮಧ್ವಾಚಾರ್ಯ ಏನ್ ಮಾಡ್ತಾರೆ, ನಮ್ಮ ದೇವರು ಇದೆಲ್ಲ ಕೃಷ್ಣನಿಗೆ ಸಂಬಂಧಪಟ್ಟಿದ್ದು ಅಂತ ಅವ್ರ ಮೇಲೆ ಹಾಕಿ ಭಗವಂತನಿಗೆ ಅವರೆಲ್ಲ ಅರ್ಪಣೆ ಮಾಡೋದು. ಈ ನಿಟ್ಟಿನಲ್ಲಿ ಅವರು ಯಾರ ಮೇಲೆ ಗ್ರಂಥ ಬರೀತಾರೆ ಆ ಗ್ರಂಥದ ಬಗ್ಗೆ ಚಿಂತನೆ ಮಾಡಿದಾಗ ಅವ್ರಿಗೆ ತುಂಬಾ ಪ್ರೀತಿಗೆ ಅದು ಕಾರಣ ಆಗತ್ತೆ ಅಂತ. ಈ ದೃಷ್ಟಿಯಲ್ಲಿ ನ್ಯಾಯಸುಧಾ ಅವರ ಜೀವಿತಾವಧಿಯಲ್ಲಿ ಒಂದು ದೊಡ್ಡ ಗ್ರಂಥ. ನಾವು ಜಯತೀರ್ಥರ ನೆನಪಿಸ್ಕೊಳ್ಳೋದು ನ್ಯಾಯಸುಧಾ ಗ್ರಂಥಕ್ಕೆ ಜಾಸ್ತಿ ನೆನಪಿಸ್ಕೊಳ್ತೀವಿ. ಜಯತೀರ್ಥರು ಅಂತ ಕೂಡ ನ್ಯಾಯಸುಧಾ ನಮಗೆ ನೆನಪಾಗತ್ತೆ. ನ್ಯಾಯಸುಧಾ ಅಂದ್ರೆ ಜಯತೀರ್ಥರದೆ. ವಸ್ತುತಃ ನ್ಯಾಯಸುಧಾ ಅಂತ ಇನ್ನೊಂದು ಮತದಲ್ಲೂ ಗ್ರಂಥ ಇದೆ, ಅದಕ್ಕೂ ನ್ಯಾಯಸುಧಾ ಅಂತ ಹೆಸರು. ಆದ್ರೆ ಅದು ನೆನಪೇ ಆಗಲ್ಲ ಯಾರಿಗೂ. ಯಾಕಂದ್ರೆ ಅಂಥ ಮಹತ್ವ ಇದೆ. ಇದು ನಿಜವಾದ ಸುಧಾ, ಅದು ಸುಧಾ ತರ ಇದೆ ಅಷ್ಟೇ. ಅದೇ ಇದು ನಿಜವಾದ ನ್ಯಾಯಸುಧಾ ಗ್ರಂಥ ಏನಿದೆ ಅಂತ ದೊಡ್ಡ ಗ್ರಂಥವನ್ನ ಕೊಟ್ಟು ನಮಗೆ ದೊಡ್ಡ ಉಪಕಾರ ಮಾಡಿದ್ದಾರೆ. ಪ್ರತಿಯೊಬ್ಬ ಮಹಾನುಭಾವರು, ರಾಯರಂತೂ ತುಂಬಾ ಚೆನ್ನಾಗಿ ಹೇಳ್ತಾರೆ, ರಾಘವೇಂದ್ರ ಸ್ವಾಮಿಗಳಂತೂ ಪ್ರತಿ ವಾಕ್ಯಂ ಪ್ರತಿಪದಂ, ಪ್ರತ್ಯಕ್ಷರಂ ಪ್ರತಿಪದಂ ಅಂತಿದೆ, ಅದು ಪ್ರತಿಪದಂ ಪ್ರತಿವಾಕ್ಯಂ ಅಂತನೂ ಮಾಡ್ತಾರೆ. ಎರಡು ತರ ಪಾಠ ಇದೆ. ಪ್ರತಿವಾಕ್ಯಂ ಪ್ರತಿಪದಂ ಅನೇಕಾಕೂತ ಗರ್ಭಿತ ಅಂತ ಈ ರೀತಿ ಹೇಳಿ ತಾವು ವರ್ಣಿಸ್ತಾ ಹೋಗ್ತಾರೆ. ಅಂದ್ರೆ ಪ್ರತಿ ಪದ ಪ್ರತಿ ವಾಕ್ಯ ಅದು ಎಷ್ಟೆಷ್ಟು ಅಭಿಪ್ರಾಯ ತುಂಬಿಸಿದಾರೋ ನಮಗ್ ಗೊತ್ತಿಲ್ಲ ಜಯತೀರ್ಥರು. ಆದ್ರೂ ಎಷ್ಟಾಗತ್ತೋ ಅಷ್ಟು ವಿವರಣೆ ಮಾಡ್ಲಿಕ್ಕೆ ಅಷ್ಟೇ ಸಾಧ್ಯ ಅಂತ ಇದನ್ನ ರಾಯರು ಹೇಳ್ತಾರೆ. ಅಂದ್ರೆ ಲೆಕ್ಕ ಹಾಕೊಳ್ಳಿ, ಅಷ್ಟು ತುಂಬಿಸಿದ್ದಾರೆ ಈ ನ್ಯಾಯಸುಧಾ ಗ್ರಂಥದಲ್ಲಿ. ಆ ನ್ಯಾಯಸುಧಾ ಬರೆದ ಜಯತೀರ್ಥರು ಹೇಳ್ತಾರೆ, ಮಧ್ವಾಚಾರ್ಯರ ವಾಕ್ಯದಲ್ಲಿ ಇನ್ನೂ ಸಾಕಷ್ಟು ಅಂಶಗಳಿದೆ, ಅದನ್ನೂ ಕೂಡ ಹೇಳಲಿಕ್ಕೆ ಆಗ್ಲಿಲ್ಲ. ಯಾಕೆಂದ್ರೆ ಜಾಸ್ತಿ ಹೇಳಿದ್ರೆ ವಿಸ್ತಾರ ಮಾಡ್ತಾ ಹೋದ್ರೆ ಓದೋರು ಜನರು ಓದೋದಿಲ್ಲ ಅಂತ. ಅದನ್ನ ಶ್ರದ್ಧೆ ಅವ್ರಿಗೆ ಕಡಿಮೆ ಇರುತ್ತೆ, ಕಲಿಗಾದ ಜಾಸ್ತಿ ನೋಡ್ಲಿಕ್ಕೆ ಹೋಗೋದಿಲ್ಲ. ಅದನ್ನ ಇಷ್ಟು ಸಾಕು ಅಂತ ನಿಲ್ಲಿಸ್ತಾ ಹೋಗ್ತಾರೆ. ಆ ನಿಲ್ಲಿಸಿದ್ದೇ ಇಷ್ಟು ದೊಡ್ಡ ಭಾಗ. ಅಂದ್ರೆ ಕನಿಷ್ಠ ಪಕ್ಷ ಕೊಟ್ಟಿದ್ದಿಷ್ಟು, ಇನ್ನೂ ಎಷ್ಟೆಷ್ಟಿದೆಯೋ ಗೊತ್ತಿಲ್ಲ. ಅದೆಲ್ಲ ಹೊಳಿಬೇಕು ಅಂದ್ರೆ ಇಂದಿನ ದಿವಸ, ಆರಾಧನಾ ಮಹೋತ್ಸವದ ದಿವಸ ವಿಶೇಷವಾಗಿ ಇಂಥ ಸುಧಾ ಗ್ರಂಥದ ಚಿಂತನೆ, ಒಂದು ಪದ ಚಿಂತನೆ ಮಾಡಿದ್ರು ಸಾಕಂತೆ. ಆ ರೀತಿ ವಿಶೇಷವಾದ ಮಹತ್ವವನ್ನ ನ್ಯಾಯಸುಧಾ ಗ್ರಂಥಕ್ಕೆ, ಜಯತೀರ್ಥರ ಪ್ರತಿಯೊಂದು ಕೃತಿಗೆ, ಅವರ ಪದ್ಯಮಾಲಾ ಕೃತಿಯನ್ನು ನೆನಪಿಸ್ಕೊಳ್ಳೇಬೇಕು. ಅದನ್ನ ಎಷ್ಟು ಜಯತೀರ್ಥರು ಇದು ಕಠಿಣ ಅಂತ ಅನ್ಕೊಳ್ತೀವಿ ನ್ಯಾಯಸುಧಾ,
ವಾಸ್ತವಿಕವಾಗಿ ನ್ಯಾಯಸುಧಾದಂತಹ ವಾಕ್ಯಗಳು ತುಂಬಾ ಸರಳ. ಸಂಸ್ಕೃತ ಒಂದು ಸ್ವಲ್ಪ ಬರೋರ್ಗಂತೂ ತುಂಬಾ ಸರಳವಾಗಿದೆ ಆ ವಾಕ್ಯಗಳು. ಅಷ್ಟು ಸರಳವಾಗಿ ಬರ್ದಿದ್ದಾರೆ, ಆದ್ರೆ ಅಷ್ಟೇ ಪಾಂಡಿತ್ಯ ಪೂರ್ಣ. ಒಂದೊಂದ್ ವಾಕ್ಯ ಮತ್ 10ನೇ ಸಲಿ ಒಂದ್ಸಲಿ ಓದ್ಬೇಕಾದ್ರೆ ಸುಲಭ ಅನಿಸ್ಬೋದು, ಮತ್ 2ನೇ ಸಲಿ ಓದೋಷ್ಟೊತ್ತಿಗೆ ಯಾಕೋ ನಮ್ಗೆ ಇದು ಅರ್ಥ ಆಗಿಲ್ಲ, ಇನ್ನೊಂದ್ಸಲಿ ಓದಬೇಕು ಅನ್ಸತ್ತೆ. ಹೀಗೆ 10ನೇ ಸಲಿ ಓದ್ಮೇಲೂ ಮತ್ತೆ ಅನ್ಸತ್ತೆ ಇಲ್ಲ ನಮ್ಗೆ ಇನ್ನೂ ಸರಿಗೆ ಪೂರ್ತಿಯಾಗಿ ಅರ್ಥ ಆಗಿಲ್ಲ ಅಂತ ಅನ್ಸತ್ತೆ ಹೊರತು ಇಷ್ಟು ಪೂರ್ತಿ ಅರ್ಥ ಆಗಿದೆ ಅಂತ ಬರೋದೇ ಇಲ್ಲ ಭಾವನೆ. ಓದ್ದಷ್ಟು ನ್ಯಾಯಿಸುದಾಗ್ಲಿ ಮತ್ತೆ ಇನ್ನೂ ವಿಷಯಗಳು ಹೆಕ್ಕಿ ತೆಗಿಬಹುದು, ಅಷ್ಟು ವಿಷಯಗಳನ್ನ ಇಲ್ಲಿ ತುಂಬಿಸಿದ್ದಾರೆ ಅಂತ ಜಯತೀರ್ಥರ ಪರಮ ಪವಿತ್ರ ಗ್ರಂಥ. ಅದಕ್ಕೆ ಎಷ್ಟೋ ಜನ ನಾವು ಸರ್ವಮೂಲ ಗ್ರಂಥವನ್ನೆಲ್ಲ ಮನೇಲಿ ಇಟ್ಕೊಳ್ತೀವಿ, ಮತ್ತೆ ವ್ಯಾಸತ್ರಯ ನಾವು ಮನೇಲಿ ಇಟ್ಕೊಳ್ತೀವಿ, ನ್ಯಾಯಸುಧಾ ಗ್ರಂಥ ಇದೆಲ್ಲ ಮನೇಲಿ ಇರ್ಬೇಕು. ನಮ್ಮ ಮನೆಗಳು ನ್ಯಾಯಸುಧಾ ಗ್ರಂಥ ಎಷ್ಟೋ ಜನ ಮನೇಲಿ ಇಟ್ಕೊಂಡು ಅದಕ್ಕೆ ಪೂಜೆಯನ್ನ ಮಾಡ್ತಾರೆ. ಪುಸ್ತಕ ಪೂಜೆ ಮಾಡ್ತಾ ಇದ್ದೇನೋ ಓದೋದ್ ಬೇಡ. ಒಂದ್ ಮೊದಲನೇ ಯೋಗ್ಯತೆ ಏನು ಅಂದ್ರೆ ಪುಸ್ತಕಗಳನ್ನ ನಾವು ಮನೆಗ್ ತಂದು ಅದ್ರ ಮನೇಲಿ ಇಟ್ಕೊಂಡು ಪ್ರತಿನಿತ್ಯ ಅದನ್ನ ಓದೋ ಭಾಗ್ಯ ಕೊಡು ಸ್ವಾಮಿ ಅಂತ ಅದಕ್ಕೊಂದು ಮಂಗಳಾರತಿ ಮಾಡಿ ವಿಶೇಷವಾಗಿ ಪುಷ್ಪಾರ್ಚನೆಯನ್ನ ಮಾಡಿ ನಾವು ಮಾಡ್ಬೇಕಾಗಿರೋ ಕ್ರಮ. ವೇದವ್ಯಾಸ ಪೂಜೆ ಅಂತ ಏನ್ ಮಾಡ್ತೀವಿ ಅದ್ ಇಡ್ಬೇಕಾದ್ರೆ ವೇದವ್ಯಾಸ ಪೂಜೆ ಅಂತ ನಮಗ್ ಗೊತ್ತಿಲ್ಲದಿರೋ ಗ್ರಂಥಗಳೆಲ್ಲ ಇಟ್ಟಿರ್ತೀವಿ, ನಮ್ಗೆ ಗೊತ್ತೇ ಇರಲ್ಲ. ಕನಿಷ್ಠ ಪಕ್ಷ ನಾವು ಓದೋ ಗ್ರಂಥ ನ್ಯಾಯಸುಧಾ ಅಂತ ಗ್ರಂಥ ನಾವೇನ್ ಓದ್ತಾ ಇದೀವಿ ಪ್ರತಿ ದಿವಸ ಅಲ್ಲಿಟ್ಟು ವೇದವ್ಯಾಸ ಪೂಜೆ ಪ್ರತಿ ದಿವಸ ಆಗ್ಬೇಕು. ಹಾಗಂತ ಒಂದೊಂದ್ ಪೇಜು ತೆಗಿಬೇಕು, ಆ ಪೂಜೆನೂ ಆಗ್ಬೇಕು. ಒಂದು ಪೇಜ್ ತೆಗೆದು ಒಂದು ಲೈನ್ ಆದ್ರೂ ಓದ್ಬೇಕು. ಅಷ್ಟು ಪೂರ್ಣ ಅನುಗ್ರಹಪ್ರದ ಒಂದೊಂದು ವಾಕ್ಯಗಳು ಕೂಡ ಆ ಭಾವನೆಯಿಂದ ಓದಿದ್ರೆ ಅದು ಅನುಗ್ರಹ ಆಗತ್ತೆ. ಸುಮ್ನೆ ಏನೋ ಅಂತ ಓದ್ಬಾರ್ದು. ತುಂಬಾ ಬಹಳ ಶ್ರದ್ಧೆಯಿಂದ ಅವರ ಶ್ಲೋಕಗಳು, ಮಂಗಳ ಶ್ಲೋಕ ಏನಿದೆ, ದಿವಸ ನಾವೇನ್ 8 ಶ್ಲೋಕ ಹೇಳ್ತೀವಿ, ಆ 8 ಶ್ಲೋಕ ಹೇಳೋದಕ್ಕೆ ಇದೆ ಅವರ ಅನುಗ್ರಹ ಆಗ್ಲಿ ಅಂತ. ಆ ಅಕ್ಷೋಭ್ಯ ತೀರ್ಥರು, ಪದ್ಮನಾಭ ತೀರ್ಥರು ಪ್ರತಿಯೊಬ್ಬರನ್ನ ನೆನಪಿಸ್ಕೊಂಡು ಹೋಗ್ತಾರೆ. ಅಷ್ಟೆಲ್ಲ ಹೇಳಿ ಗುರುಗಳ ಕಾರುಣ್ಯ, ಮಧ್ವಾಚಾರ್ಯರ ಕಾರುಣ್ಯದಿಂದ ಇಷ್ಟ ಆಯ್ತು, ನನಗೊಂದು ಗೌರವ ಸಿಕ್ತು ಅಂದ್ರೆ ಅವರಿಂದ ಅಂತ ಹೇಳಿ ಮುಂದಕ್ಕೆ ಹೊರಡ್ತಾರೆ. ಕೊನೆಗೂ ಇಷ್ಟೆಲ್ಲ ತಾವು ಮೊದಲು ಶುರು ಮಾಡ್ಬೇಕಾದ್ರೆ ಹೆದರಿಕೆ ಇರುತ್ತೆ ಗ್ರಂಥ ಬರ್ದವ್ರಿಗೆ. ಏನೋ ಇದು ಮುಂದುವರಿಯತ್ತೋ ಇಲ್ವೋ, ಅದಕ್ಕೆಲ್ಲ ಗುರುಗಳು ಪ್ರಾರ್ಥನೆ ಮಾಡೋದಿರುತ್ತೆ. ಆದ್ರೆ ಗ್ರಂಥ ಮುಗಿಸಿದ ಮೇಲೂ ಆ ಮಾತನ್ನ ಹೇಳ್ಬೇಕು ಅಂತಂದ್ರೆ ಇನ್ನೆಷ್ಟು ಮಹತ್ವ ಇರ್ಬೇಕು. ಮುಗಿಸಿದ ಮೇಲೂ ಹೇಳೋದಿಷ್ಟೇ, ಆ ಗುರುಗಳ ಮಾತಿನ ಮೇಲೆ ಅಷ್ಟು ಶ್ರದ್ಧೆ ಜಾಡ್ಯ. ಆದ್ರಿಂದ ನಾನು ಇಷ್ಟು ವಿವರಣೆ ಮಾಡಿದ್ದೇನೆ. ಇದೆಲ್ಲ ವಿಬುಧೈ ಸೇವ್ಯತಾಂಸದ, ಯಾವಾಗ್ಲೂ ನೀವು ನ್ಯಾಯಸುಧಾ ಓದ್ಬೇಕು ಅಂತ ಅವರೇ ಅಪ್ಪಣೆ ಮಾಡಿದ್ದಾರೆ. ಯಾವಾಗ್ಲೂ ನ್ಯಾಯಸುಧಾ ಈ ಭೂಸುರರು ಬ್ರಾಹ್ಮಣರು ಯಾರಿದ್ದಾರೆ ಅವರೆಲ್ಲ ಓದಿ ಅದರ ಅಮೃತವನ್ನ ಸವಿಬೇಕು ಅಂತ ಹೇಳಿದ್ದಾರೆ. ಆ ಅಮೃತದ ಪರಿಮಳ ನಮ್ಗೆ ರಾಯರು ರಾಘವೇಂದ್ರ ಸ್ವಾಮಿಗಳು ನೀಡಿದ್ದಾರೆ. ಅದರ ಒಂದು ವಾಸನೆ, ಮಾಧುರ್ಯ, ಅದರ ಅನುಭವ ಆಗುವಂತೆ ಮಾಡಿದ್ದಾರೆ ರಾಯರು. ಹೀಗೆ ಅನೇಕ ಮಹಾನುಭಾವರು, ಮಾಧುರ ವಿಷ್ಣು ತೀರ್ಥರು ಹೇಳಾಯ್ತು, ವಾದಿರಾಜರ ಮಾತು ಬಂತು, ಹೀಗೆ ಶ್ರೀನಿವಾಸ ತೀರ್ಥರು, ಯಾದುಪತ್ಯ, ವಿದ್ಯಾಧೀಶ ತೀರ್ಥರು, ಪ್ರತಿ ಒಬ್ರು ಕೂಡ ಅದರಲ್ಲಿ ಮುಳುಗಿ ತಮ್ಮ ಜೀವನವನ್ನ ಎಷ್ಟೋ ನ್ಯಾಯಿಸುದಾದಲ್ಲೇ ಮಹಾನುಭಾವರು ಕಳೆದಿಟ್ಟಿದೆ. ಅಷ್ಟು ವಿವರಣೆಯನ್ನ ಮಾಡಿದ್ದಾರೆ. ಪ್ರತಿಯೊಂದು ಪದಗಳಿಗೂ ಕೂಡ ಒಂದು ವಾಕ್ಯ ತಗೊಳ್ಳಿ, ಪದಕ್ಕೆ ಎಷ್ಟೆಷ್ಟೋ ಅರ್ಥ ಹೇಳಿದ್ದಾರೆ. ಎಷ್ಟೋ ಸಂದರ್ಭದಲ್ಲಿ ಒಂದೊಂದು ಘಟ್ಟ ಬಂದ್ರೆ ಎಷ್ಟೋ ಜನ ಇದು ಟಿಪ್ಪಣಿಕಾರರು ಬರೀತಾ 10-15 ಪೇಜ್ ಒಂದೊಂದೇ ಪ್ಯಾರ 4-5 ಲೈನ್ಗೆ 10-15 ಪೇಜ್ ಬರ್ದಿದ್ದಾರೆ. ಏನ್ ಅಷ್ಟಿದೆ ಅಂದ್ರೆ ಅಷ್ಟು ಒಂದು ಅವರೇ ಭ್ರಮರ ಆಗ್ಬಿಟ್ರು. ದುಂಬಿಯ ರೀತಿಯಲ್ಲಿ ಮಕರಂದ ಹೀರ್ಕೊಂಡು ಅವ್ರು ಎಷ್ಟು ತೃಪ್ತಿ ಆಗಿಲ್ಲ. 15 ಪೇಜ್ ಬಂದ್ಮೇಲೆ ಸಾಕು ಅನ್ಸಿ ಮುಂದಕ್ಕೆ ಹೋಗಿದ್ದಾರೆ. ಕೆಲವು ಸಲ 15 ಪೇಜ್ ಬರೆದು ನಮ್ಗೆ ಇವರೇ ಹೇಳ್ತಾರೆ, ಮಾಧುರ ವಿಷ್ಣು ತೀರ್ಥರು, ಇದೆಲ್ಲ ನಾವು ಈ ಮನುಷ್ಯರ ಸಭೆಯಲ್ಲಿ ಮನುಷ್ಯರು ಮಾಡೋ ಚರ್ಚೆಯಲ್ಲಿ ಇದೆಲ್ಲ ಉಪಯೋಗಕ್ಕೆ ಬರಲ್ಲ. ಯಾಕೆಂದ್ರೆ ನಾವು ಮಾಡೋ ಚರ್ಚೆಯಿಂದ ಆ ದೇವಲೋಕದ ಆ ಇಂದ್ರ ದೇವರ ಅಭಿಪ್ರಾಯ ಏನ್ ಗೊತ್ತಾಗುತ್ತೆ. ಅಂಥ ದೊಡ್ಡ ಯೋಗ್ಯತೆ, ಅಂಥ ಯೋಗ್ಯತೆ ಇರುವಂತ ಇಂದ್ರಾಂಶ ಸಂಭೂತರು ಜಯತೀರ್ಥರು. ಅವರು ಬರೆದ ಗ್ರಂಥ ಇಂದ್ರನ ಐಶ್ವರ್ಯದ ಬಗ್ಗೆ ನಾವು ಕೇಳಬೇಕಾಗಿಲ್ಲ, ಸ್ವರ್ಗ ಲೋಕಾಧಿಪತಿ. ಹಾಗೆ ಈ ಗ್ರಂಥವನ್ನ ಓದ್ದವ್ರಿಗೆ ಬಹಳ ಶ್ರೇಯಸ್ಸು, ನಿಶ್ರೇಯಸ್ಸಾಗತ್ತೆ. ಮುಖ್ಯವಾಗಿ ನಿಶ್ರೇಯಸ್ಸು ಅಂದ್ರೆ ಮೋಕ್ಷಕ್ಕೆ ಸಾಧನ ಈ ಗ್ರಂಥ. ಲೌಕಿಕ ಸಂಪತ್ತು ಅದು ಕೂಡ ಅಷ್ಟೇ ಶ್ರೀಕರ ಗ್ರಂಥ ಇದು. ಅಂತ ಉತ್ತಮ ಗ್ರಂಥದಿಂದ ನಾವು ಅವರ ಅನುಗ್ರಹಕ್ಕೆ ನಿರಂತರ ಹೀಗೆ ಮುಂದೆಯೂ ಕೂಡ ಅವರ ಅನುಗ್ರಹಕ್ಕೆ ಪಾತ್ರರಾಗೋಣ. ಪ್ರತಿ ಸಲ ಅವರ ಆರಾಧನಾ ಸಂದರ್ಭ ಬಂದಾಗ ಹೀಗೆ ನೆನಪಿಸ್ಕೊಳ್ಳುವಂತ ಭಾಗ್ಯ ಪ್ರತಿ ವರ್ಷ ನಮ್ಗಿರ್ಬೇಕು. ಅವತ್ತಿನ ದಿವಸ ವಿಶೇಷವಾಗಿ ಪಾಠಕ್ಕೇನಾದ್ರೂ ತೊಂದರೆ ಬಂದ್ರು ಕೂಡ ಬೇರೆ ರೀತಿಯಲ್ಲಿ ನಾವು ನ್ಯಾಯಸುಧಾ ಗ್ರಂಥವನ್ನ ತೆಗೆದು ಓದೋದು ನಮ್ಮ ಕರ್ತವ್ಯ. ಬೇರೆಯವ್ರಿಗೆ ನ್ಯಾಯಸುಧಾದಲ್ಲಿ ಹೀಗ್ ಬಂದಿದೆ ವಿಷಯ, ನನಗೆ ಈ ವಿಷಯ ಅರ್ಥ ಆಗಿತ್ತು ಅಂತ ಇನ್ನೊಬ್ರಿಗೆ ಹೇಳೋದೇನಿದೆ ಅದಕ್ಕೂ ಅಷ್ಟೇ ಮಹತ್ವ ಇದೆ ಅಂತ ಅದನ್ನ ನೆನಪಿಸ್ಕೊಡ್ತಾ ಅವರ ಅನುಗ್ರಹ ಪಾತ್ರರಾಗೋಣ ಅಂತ ಹೇಳ್ತಾ 1-2-3 ಮಾತುಗಳನ್ನ ನೋಡೋಣ ಅವರ ಗ್ರಂಥದಲ್ಲಿ. ಈಗ ನಮಗೆ 101ನೆಯ ಸುಧಾಮೂಲದಲ್ಲಿ ಇದ್ವಿ. ಈ 101ನೆಯ ಸುಧಾಮೂಲ ಮುಗಿದು ಮುಂದಕ್ಕೆ ಬಂದಿದೀವಿ. ಈಗ 102ನೇದು. ಈಗ 102ನೇದ್ರಲ್ಲಿ ಒಂದು 3 ಮತಗಳನ್ನ ಅವ್ರು ಹೇಳಿದ್ರು. ಈಗ 3 ಮತದವರು ಹೇಗೆ ಹೇಳ್ತಾರೆ,
ಒಬ್ರು ದೇವರಿಗೂ ದೇವರ ಗುಣಗಳಿಗೂ ಭೇದ ಅಂತ ಹೇಳ್ತಾರೆ, ಮತ್ತೊಬ್ಬರು ದೇವರಿಗೂ ದೇವರ ಗುಣಗಳಿಗೂ ಅಭೇದ ಅಂತ ಹೇಳ್ತಾರೆ, ಮತ್ತೊಬ್ಬರು ದೇವರಿಗೂ ದೇವರ ಗುಣಗಳಿಗೂ ಭೇದ ಅಂತ ಒಪ್ತಾರೆ. ನಿಜವಾಗಿ ಕೆಲವು ದೇವರಲ್ಲಿ ಗುಣಗಳನ್ನೇ ಒಪ್ಲಿಲ್ಲ. ಅಂದ್ರೆ ನೋಡಿ, ಇವರೆಲ್ಲ ಹೀಗ್ ವರ್ಣನೆ ಮಾಡ್ತಾರಲ್ಲ, ದೇವರ ಬಗ್ಗೆ ಅವನಿಗೊಂದು ಸರಿಯಾದ ಸ್ಥಾನಮಾನನೇ ಕೊಡ್ಲಿಲ್ಲ. ಕೊಟ್ಟಿದ್ದು ಅಂದ್ರೆ ಅದು ದ್ವೈತ ಸಿದ್ಧಾಂತದಲ್ಲಿ ಮಧ್ವಾಚಾರ್ಯರು ಜಯತೀರ್ಥರ ಮುಖಾಂತರನೇ, ನಂತರ ವ್ಯಾಸರಾಜರು, ಹೀಗೆ ಮಹನೀಯರ ಮುಖಾಂತರನೇ ನಮ್ಗದ್ ಸಿಕ್ಕಿದ್ದು. ಅದು 3 ಜನ ನೆನಪಿಸ್ಕೊಳ್ಬೇಕಂತೆ, ಯಾವ್ದಾಗ ಮಧ್ವಾಚಾರ್ಯರು, ಮತ್ತೊಂದು ಜಯತೀರ್ಥರು, ಮತ್ತೊಂದು ವ್ಯಾಸರಾಜರು. ಅದನ್ನ ನಮಗೆ ಶ್ಲೋಕಗಳು ಸಿಗತ್ತೆ. ಒಂದು ಕಲ್ಪವೃಕ್ಷ, ಮತ್ತೊಂದು ಕಾಮಧೇನು, ಮತ್ತೊಂದು ಚಿಂತಾಮಣಿ, ಹೀಗೆ 3 ನೆನಪಿಸ್ಕೊಳ್ಬೇಕು. ಅದೊಂದು ಜ್ಞಾನ ಭಕ್ತಿ ವೈರಾಗ್ಯದ ಸಂಕೇತದಂತೆ. ಆ 3 ಕೂಡ ಇವರಿಂದ 3 ಜನರಿಂದ ಸಿಗತ್ತೆ. ಅಂತ ಈ ಇದರಲ್ಲಿ 3 ಮತಗಳ ನಿರೂಪಣೆ ಮಾಡಿದ್ರು. ಈ 3 ಮತದವ್ರು ಏನ್ ಮಾಡಿದ್ರು, ದೇವರಲ್ಲಿ ಗುಣಗಳೇ ಇಲ್ಲ ಅಂತ ಒಬ್ರು ಹೇಳ್ತಾರೆ. ಅವ್ರಿಗೆ ಇನ್ನೇನ್ ಹೇಳ್ಬೇಕು ಅವ್ರ ಬಗ್ಗೆ? ದೇವರಲ್ಲಿ ಆನಂದ ಇಲ್ಲ, ಜ್ಞಾನ ಇಲ್ಲ, ನಿರ್ಗುಣ ನಿರಾಕಾರ ಬ್ರಹ್ಮ ಅಂತ ಹೇಳ್ತಾರೆ. ಇಂಥ ಬ್ರಹ್ಮದಲ್ಲಿ ಗುಣಗಳೇ ಇಲ್ಲ, ನೀವ್ ಯಾಕೆ ಯೋಚನೆ ಮಾಡ್ಲಿಕ್ಕೆ ಹೋಗ್ತೀರಿ? ಅಲ್ಲಿ ಭೇದನೋ ಅಭೇದನೋ ಅವಕಾಶನೇ ಇಲ್ಲ ಅಂತ ಹೇಳ್ತಾರ ಅವ್ರು. ಇದನ್ನ ಯಾರು ಒಪ್ತಾರ? ನಾವು ಒಪ್ಪೋ ದೇವರಲ್ಲಿ ಏನೋ ಗುಣ ಇಲ್ಲ, ಅವನಲ್ಲಿ ಭಕ್ತಿ ಹೆಂಗ್ ಬರುತ್ತೆ, ಶ್ರದ್ಧೆ ಹೇಗ್ ಬರುತ್ತೆ, ಅವನಿಗೆ ನಮ್ಗೆ ಏನ್ ಸಿಗತ್ತೆ? ಅವನಲ್ಲೇ ಏನೋ ಗುಣ ಇಲ್ಲ ಅಂದ್ರೆ, ಈಗ ದುಡ್ಡಿರೋನ್ ಹತ್ರ ಹೋಗಿ ಕೇಳಿದ್ರೆ ದುಡ್ಡು ಕೊಡ್ತಾನೆ, ದುಡ್ಡು ಇಲ್ದೇ ಇರೋನ್ ಹತ್ರ, ಏನೂ ಇಲ್ದೇ ಇರೋನ್ ಹತ್ರ ಹೋಗೋದು ಅಂದ್ರೆ ಅದು ಏನು ಉಪಯೋಗ ಇಲ್ಲ. ಭಗವಂತನಲ್ಲಿ ಏನೂ ಇಲ್ಲ, ಶಕ್ತಿ ಯಾವ ಗುಣ ಇಲ್ಲ, ಏನೂ ಇಲ್ಲ ಅಂತಂದ್ರೆ ಅಂಥವನ್ನ ಭಗವಂತ ಅಂತ ಯಾರು ಕರೀತಾರ? ಅಂತಹ ಭಗವಂತನ ಬಳಿ ಹೋಗೋದ? ಅದಕ್ಕೆ ಅವ್ರು ಹೇಳ್ತಾರೆ, ಅಂತ ಭಗವಂತನೇ ನಾವೇ ಆಗೋದು ಅಂತ ಹೇಳ್ತಾರೆ. ಹೀಗೆ ಅಂತ ಅನುಚಿತವಾದ ಮತ ಸ್ಪಷ್ಟವಾಗಿ ಗೊತ್ತಾಗತ್ತೆ. ಇದು ಒಂದು ಭೇದ ಅಂತ ಇವ್ರು ಇನ್ನೂ ಚುರುಕು. ಇವ್ರೇನ್ ಮಾಡ್ತಾರೆ, ಈ ಭಗವಂತನಿಗೂ ಅವನ ಗುಣಗಳಿಗೂ ಭೇದನೂ ಇದೆ ಅಭೇದನೂ ಇದೆ, ಎರಡು ಒಪ್ಕೊಳ್ತೀವಿ ಅಂತ. ಇವ್ರು ಹೇಗಂದ್ರೆ ನಮ್ಗೆ ದುಷ್ಟರು ಬೇಕು, ಒಳ್ಳೆಯವರು ಬೇಕು, ಕೆಟ್ಟವರು ಬೇಕು, ನಮ್ಗೆ ಇಬ್ರು ಸಂಪರ್ಕನೂ ಬೇಕು ಅಂತ. ಒಳ್ಳೆಯವ್ರಿಗೆ ಜಾಸ್ತಿ ಅವ್ರಿಗೆ ಸಪೋರ್ಟ್ ಕೊಡ್ಬೇಕು ನಿಜವಾಗಿ, ಕೆಟ್ಟವ್ರಿಗಲ್ಲ. ನಾವು ಒಳ್ಳೆಯವ್ರ ಪಕ್ಷಕ್ಕೆ ಹೋಗ್ತೀವಿ, ಕೆಟ್ಟವ್ರ ಪಕ್ಷ ಹೋಗ್ತೀವಿ, ನಮ್ಗೆ ಎಲ್ರೂ ಬೇಕು ಅಂತಂದ್ರೆ ಅದು ಅವ್ರು ಪಾಪ ಮಾಡಿದ್ದಾರೆ ಅಂತ ಅರ್ಥ, ಪಾಪಿಷ್ಠರು ಅಂತಾನೆ ಅರ್ಥ. ಅಂತೂ ಈ ಭೇದ ಅಭೇದವಾದಿಗಳಿದೆ, ಅವ್ರು ಮೋಸ ಮಾಡಿದ್ದಾರೆ, ಅವ್ರ ಮನಸ್ಸಿನಲ್ಲಿ ಅಭೇದ ಇದೆ ಅಂತ ಎಲ್ಲಿ ಆ ದೇವರ ಮತ್ತೆ ಜೀವರ ಬಗ್ಗೆ ಹೇಳ್ತಾ ಅವ್ರು ಹಿಂದಕ್ಕೆ ಹೇಳಿದ್ರು. ಭಾಸ್ಕರಾಚಾರ್ಯ ಮತದವರು ಇಬ್ರು ಭೇದವನ್ನು ಹೊಂದಿದ್ದಾರೆ, ಅಭೇದವನ್ನು ಹೊಂದಿದ್ದಾರೆ. ಒಂದ್ ರೀತಿ ಬೇರೆನೋ ಹೌದು ಜೀವ ಮತ್ತೆ ಪರಮಾತ್ಮ, ಮತ್ತೊಂದ್ ರೀತಿಲಿ ಒಬ್ರು ಅಂತ ಹೇಳಿದ್ರು. ಒಬ್ರು ಅಂತ ಹೇಳಿದ್ರೆ ಎಂತ ಅಬದ್ಧ. ಹಾಗಾದ್ರೆ ನಾವೇ ದೇವರಾದ್ರೆ ಲಕ್ಷ್ಮಿ ಏನಾಗ್ಬೇಕು? ಹಾಗಾದ್ರೆ ತುಂಬಾ ಕಷ್ಟ ಉತ್ತರ ಹೇಳೋದು. ಲಕ್ಷ್ಮೀಪತಿ ಭಗವಂತ, ನಾವೇ ಭಗವಂತನಾದ್ರೆ ಕಥೆ ಏನು? ಅದೆಲ್ಲ ತುಂಬಾ ಅಸಂಬದ್ಧವಾದ ಮಾತು. ಅಷ್ಟು ಆಗಿದ್ರು ಕೂಡ ಲೋಕದಲ್ಲಿ ಮತ ಮಾತ್ರ ಚೆನ್ನಾಗಿ ಪ್ರಚಾರ ಆಗಿದೆಯಲ್ವಾ? ಇದ್ಯಾಕೆ ಅಂದ್ರೆ ಅದಕ್ಕೆ ಹೇಳ್ತಾರೆ ಅಲ್ಲಿ ಏನಂದ್ರೆ, ಈ ದೈತ್ಯ ಅಭಿಮಾನಿ ದೇವತೆಗಳೆಲ್ಲ ಇದಾರಲ್ಲ, ದೈತ್ಯರೇನಿದ್ದಾರೆ ಅಭಿಮಾನಿ ದೇವತೆಗಳು, ಆ ಅಭಿಮಾನಿ ದೇವತೆಗಳೇನಿದ್ದಾರೆ ಅಂತವರೆಲ್ಲ ಇದನ್ನ ಪ್ರಚಾರ ಮಾಡಿದ್ದಾರೆ. ಕೇವಲ ಈರ್ಷ್ಯೆ, ಅಸೂಯೆ, ಆಗ್ರಹ ಅನಾದಿ ಕಾಲದಿಂದ ಈ ದೈತ್ಯರ ಪ್ರಭಾವ ಇರೋದ್ರಿಂದ ಅನಿವಾರ್ಯವಾಗಿ ಲೋಕದಲ್ಲೆಲ್ಲ ಅನೇಕ ರೀತಿ ಪ್ರಚಾರ ಆಗೋಗಿದೆ. ದುಷ್ಟತನ ಬೇಗ ಪ್ರಚಾರಕ್ಕೆ ಬರುತ್ತೆ ಅಂತ ನಾವೆಲ್ಲ ಹೇಳುವಂತೆ ಹಾಗಾಗಿದೆ ಅಂತ ಒಂದು ವಿಷಯನೂ ಕೂಡ ಬರುತ್ತೆ. ಅಂತೂ ಎಲ್ಲಾ ಸಿದ್ಧಾಂತಗಳು ಹೊಸದಾಗಿ ಹುಟ್ಟಿದ್ದಲ್ಲ, ಅವತ್ತಿನಿಂದ ಇಲ್ಲಿವರೆಗೂ ಇದೆ ಅಂತ ಸಿದ್ಧಾಂತಗಳನ್ನ ನೋಡಿದೀವಿ. ತ್ರಿಭಿರಪಿ ಅಂತೆ ಅಭಿನ್ನೇ ವಿಶೇಷಸ್ಯ ಅಂಗೀಕರ್ತವ್ಯತ್ವ, ಅದ್ ಕೊನೆಗಾದ್ರೂ ಕೂಡ ನಾವು ಒಪ್ಪೋ ವಿಶೇಷ ಪದಾರ್ಥ ಒಪ್ಪಬೇಕು ಅಂತ ಒಂದು ಪ್ರಶ್ನೆ ಹಾಕ್ತಾರೆ. ಆ ಪ್ರಶ್ನೆಯನ್ನ ನೋಡಿ ಅದಕ್ಕೆ ಉತ್ತರ ನಾಳೆ ದಿವಸ ನೋಡೋಣ. ಪ್ರಶ್ನೆ ಏನಿದೆ ಅಂದ್ರೆ, ಭೇದೋ ಯದಿ ವಿಶೇಷಸ್ಯ ಸಭೇದೋ ಭೇದಿನ ಕಥಂ. ಭೇದ ಭೇದಿ ಅಂತ 2 ಶಬ್ದ ಹಾಕ್ತಾರೆ. ಭೇದ ಭೇದಿ ಅಂದ್ರೆ, ಈಗ ಬ್ರಹ್ಮ ದೇವರಿಗೂ ಮತ್ತೆ ಅವನಲ್ಲಿರೋ ಗುಣ, ಜ್ಞಾನ, ಆನಂದ ಎಲ್ಲ ಇದೆ. ಈ ಜ್ಞಾನ, ಆನಂದ ಮತ್ತೆ ದೇವರು, ಇದರ ಮಧ್ಯದಲ್ಲಿ ಭೇದ ಇದೆ. ಅಂದ್ರೆ ಇವೆರಡೂ ಕೂಡ ಬೇರೆ ಬೇರೆ. ಈಗ ನಾನು ಮತ್ತೊಬ್ಬ ಮುಂದೆ ವ್ಯಕ್ತಿಯೊಬ್ಬ ನಿಂತಿದ್ದಾನೆ, ಇಬ್ರು, ನಮ್ಮ ಮಧ್ಯದಲ್ಲಿ ಭೇದ ಇದೆ. ನಾನೇ ಬೇರೆ, ಅವನೇ ಬೇರೆ. ಹಾಗಾದ್ರೆ ನನಗೂ ಅವನಿಗೂ ಮಧ್ಯದಲ್ಲಿ ಭೇದ ಇದೆ. ಈಗ ನಮ್ಮ ಪ್ರಶ್ನೆ ಏನು ಅಂದ್ರೆ, ಆ ಭೇದ ಏನ್ ಒಪ್ಪಿದೀರಲ್ಲ, ಆ ಭೇದ ತಗೊಳ್ಳಿ ಮತ್ತೆ ನಿಮ್ಮನ್ ತಗೊಳ್ಳಿ. ಆ ಭೇದ ಮತ್ತೆ ನಿಮಗೂ ಮಧ್ಯದಲ್ಲಿ ಭೇದ ಇದೆಯೋ ಅಭೇದ ಇದೆಯೋ ಅಂತ. ಯಾಕಂದ್ರೆ ಎಲ್ಲಾ ಕಡೆ ಭೇದವನ್ನು ಒಪ್ಪೋರು, ನಾನು ಅವನು ಬೇರೆ ನಿಜ, ನನ್ನಲ್ಲೊಂದು ಭೇದ ಇದೆಯಲ್ಲ, ಅವನು ನಾನಲ್ಲ ಅಂತಂದ್ಮೇಲೆ ನನ್ನ ಭೇದ ನಾನಲ್ಲ ನಾನು ಹೇಳಿದೆ, ಆ ಭೇದ ಅವನಲ್ಲೂ ಇದೆ. ಆ ಭೇದ ಏನಿದೆಯಲ್ಲ ಅವನಲ್ಲಿರೋದು, ಅದು ಅವನ ಗುಣ ತಾನೆ. ಈಗ ದೇವರಲ್ಲಿ ನಾವು ಒಂದು ಗುಣ ಒಪ್ತೀವಿ, ಏನಂತ? ಜ್ಞಾನ ಇದೆ ದೇವರಲ್ಲಿ, ನಿಜ. ಆನಂದ ಇದೆ, ಒಪ್ತೀವಿ. ಹಾಗೆ ಭೇದ ಇದೆ ಅಂತ ಒಪ್ಪಿದಿರೋ ಇಲ್ವೋ ದೇವರಲ್ಲಿ? ಒಪ್ಪಿದೀವಿ. ಹಾಗೆ ಯಾರ ಭೇದ ಇದೆ? ಜೀವ ಭೇದ ಇದೆ, ಜಡ ಭೇದ ಇದೆ, ಇಷ್ಟೆಲ್ಲ ಭೇದಗಳಿದೆ. ಹಾಗಾದ್ರೆ ಭೇದ ಅನ್ನೋ ಧರ್ಮ, ಒಂದು ಗುಣ ದೇವರಲ್ಲಿ ಬಂತು. ಆದ್ರೆ ಆ ದೇವರಲ್ಲಿರುವಂತ ಆ ಭೇದ ಮತ್ತೆ ದೇವರಿಗೂ
ಏನ್ ಹೇಳ್ತೀರಿ? ಅದೊಂದು ಧರ್ಮ ತಾನೆ. ಹೇಗೆ ಜ್ಞಾನ ದೇವರು ಒಂದೇ ಅಂತ ಹೇಳ್ತಿರೋ, ಆ ಭೇದ ದೇವರು ಒಂದೇ ಅಂತ ಹೇಳ್ತಿರೋ, ಬೇರೆ ಅಂತ ಹೇಳ್ತಿರೋ ಅಂತ ಒಂದು ಪ್ರಶ್ನೆಯನ್ನ ಮಾಡ್ಕೊಳ್ತಾರೆ. ಈ ಪ್ರಶ್ನೆಯನ್ನ ಮಾಡ್ಕೊಂಡು ಅವರಿಗೆ ಉತ್ತರ ಕೊಡ್ತಾ ಹೋಗ್ತಾರೆ. ನೀವ್ ಹೇಳಿದ್ ಸರಿ ಇಲ್ಲ ಸರಿ ಇಲ್ಲ ಅಂತ ಖಂಡನೆ ಮಾಡ್ತಾ ಮುಂದೆ ಅನುವ್ಯಾಖ್ಯಾನದ ಮುಖಾಂತರ ಜಯತೀರ್ಥರು ತಾವು ಸಮರ್ಥನೆ ಮಾಡ್ತಾರೆ. ಆ ವಿಷಯ ಏನು ಅಂತ ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಅಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಜೀವನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆ ಮಾಡ್ತಾನೆ. ನಮಸ್ಕಾರ ಗುರು. ನಮಸ್ಕಾರ. ಹರೇ ನಮಸ್ಕಾರ ಆಚಾರ್ಯ.